ಸಿಡಬ್ಲ್ಯೂಎಂಎ ಆದೇಶ ಪಾಲಿಸದೆ ಇರೋದಕ್ಕೆ ರಾಜ್ಯ ಸರ್ಕಾರ ನಿರ್ಧಾರ ತೆಗೆದುಕೊಂಡಿದೆ. ಸರ್ವಪಕ್ಷ ಸಭೆಯಾಗುವ ತನಕ ನೀರು ಬಿಡೋದಕ್ಕೆ ನಿರ್ಧಾರ ಮಾಡಿಲ್ಲ ಸರ್ಕಾರ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಆದೇಶನ ನಾವು ಪಾಲಿಸಲ್ಲ. ಭಾನುವಾರ ಬೆಂಗಳೂರಿನಲ್ಲಿ ಕಾವೇರಿ ಬಗ್ಗೆ ಸರ್ವಪಕ್ಷ ಸಭೆ ನಡೆಯುತ್ತೆ. ಮುಂದಿನ ಕಾನೂನು ಹೋರಾಟದ ಬಗ್ಗೆ ಸರ್ವಪಕ್ಷ ಸಭೆಯಲ್ಲಿ ನಿರ್ಧಾರ ಆಗತ್ತೆ ಅನ್ನೋ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬಂದಿದೆ. ಕುಡಿಯೋ ನೀರಿಗೆ ತತ್ವಾರ ಆಗಿರೋ ಸಂದರ್ಭದಲ್ಲಿ ಸಿಡಬ್ಲ್ಯೂಎಂಎಯ ಆದೇಶ ಕರ್ನಾಟಕದ ಪಾಲಿಗೆ ಕಂಟಕ. ಹಾಗಾಗಿ ರಾಜ್ಯ ಸರ್ಕಾರ ಕೂಡ ನಿರ್ಧಾರ ಏನ್ ತಗೊಂಡಿದೆ ಅಂದ್ರೆ ಸರ್ವಪಕ್ಷಗಳ ಸಭೆ ಆಗೋವರೆಗೆ ಕಾವೇರಿ ನೀರು ಬಿಡಲ್ಲ ಅನ್ನೋ ನಿರ್ಧಾರಕ್ಕೆ ಬಂದಿದೆ. ಇವತ್ತು ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಸರ್ವಪಕ್ಷಗಳ ಸಭೆ ಇರುತ್ತೆ. ನೀರಿಲ್ಲ ಅಂದ್ರೆ ಎಲ್ಲಿಂದ ತಗೊಂಡೋಗ್ತಾರೆ? ಆ ಯೋಜನೆಯಿಂದ ಏನು ಪ್ರಯೋಜನ? ನಾವು ಆ ಯೋಜನೆಯನ್ನು ಧಿಕ್ಕರಿಸ್ತೀವಿ, ಈ ಆದೇಶವನ್ನು ಧಿಕ್ಕರಿಸ್ತೀವಿ. ಯಾವುದೇ ಕಾರಣಕ್ಕೂ ಇಲ್ಲಿ ಕುಡಿಲಿಕ್ಕೆ ನೀರು ಬೇಕು, ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ. ನೀರು ಇದೇ ರೀತಿ ಆದೇಶನ ವಾಪಸ್ ತಗೊಳ್ತಾರೆ ಉಗ್ರವಾದ ಹೋರಾಟವನ್ನು ನಾವು ಹಮ್ಮಿಕೊಳ್ತೇವೆ ಅಂತೇಳಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ. ನನ್ನ ಹೆಸರು ನಾರಾಯಣ್ ಅಂತೇಳಿ, ಜಯ ಕರ್ನಾಟಕ ಪರಿಷತ್ ರಾಜ್ಯಾಧ್ಯಕ್ಷ. ರೈತ ಮುಖಂಡರಾದ ಕುರುಬೂರು ಶಾಂತಕುಮಾರ್ ಅವರು ನಮ್ಮ ಜೊತೆ ಫೋನಿನಲ್ಲಿದ್ದಾರೆ. ಶಾಂತಕುಮಾರ್ ಅವರೇ, ಸಿಡಬ್ಲ್ಯೂಎಂಎ ನಿರ್ಧಾರ ಏನು ಅನ್ನೋದು ನಿಮಗೆ ಈಗಾಗಲೇ ಗೊತ್ತಾಗಿದೆ. ಆದ್ರೆ ರಾಜ್ಯ ಸರ್ಕಾರ ಕೂಡ ಪಾಲಿಸದೇ ಇರೋ ನಿರ್ಧಾರ ತೆಗೆದುಕೊಂಡಿದೆ ಸರ್ವಪಕ್ಷಗಳ ಸಭೆ ಆಗೋವರೆಗೆ. ಸಿಡಬ್ಲ್ಯೂಎಂಎ ಈ ನಿರ್ಧಾರ ಇದು ಮೊದಲನೇ ಸಲ ಅಲ್ಲ. ಕರ್ನಾಟಕದ ಪರವಾಗಿ ಯಾವಾಗಲೂ ನಿರ್ಧಾರ ಕೊಟ್ಟಿದ್ದಾರೆ ಅಂದ್ರೆ ಅದು ಇಲ್ಲ. ಯಾಕಿಂತ ನಿರ್ಧಾರ ಬರುತ್ತೆ ಕರ್ನಾಟಕದ ಪರವಾಗಿ ಅನ್ನೋ ಪ್ರಶ್ನೆ ಹುಟ್ಕೊಳ್ಳುತ್ತೆ. ನೋಡಿ, ವಾಸ್ತವ ಸಂಗತಿನ ಪರಿಸ್ಥಿತಿನ ಸರಿಯಾಗಿ ಮನವರಿಕೆ ಮಾಡಬೇಕಾದದ್ದು ನಮ್ಮ ರಾಜ್ಯದ ಪರವಾಗಿರ್ತಕ್ಕಂಥ ವಕೀಲರು ಮತ್ತೆ ಅಧಿಕಾರಿಗಳು ಕರ್ತವ್ಯ. ಅವ್ರು ಯಾವ ರೀತಿ ಮಾಡಿದ್ದಾರೆ ಅಂತಕ್ಕಂಥದ್ದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ಪದೇ ಪದೇ ಅದೇ ಆದೇಶ ಬರ್ತದೆ ಅಂತ ಹೇಳಿದ್ರೆ ಏನಿದೆ? ಕರ್ನಾಟಕದಲ್ಲಿ ಮಳೆ ಹೋಗುದಿಲ್ಲ, ಜಲಾಶಯಗಳು ನೀರಿಲ್ಲ, ರೈತರ ಬದುಕು ಹಾಳಾಗಿದೆ. 2 ತಿಂಗಳಿಂದ ರೈತರು ಬೀದಿ ಪಾಲಾಗಿದ್ದಾರೆ. ಇವತ್ತು ರೈತರ ಬೆಳೆಗಳೆಲ್ಲ ಒಣಗೋಗಿದೆ, ಕುಡಿಯೋ ನೀರಿಗೂ ಸಂಕಷ್ಟ ಆಗಿದೆ. ಇವತ್ತಾನೆ ಬೆಂಗಳೂರು ನೀರು ಸರಬರಾಜು ಮಂಡಳಿಯವರು ಬೆಂಗಳೂರಲ್ಲಿ ಕುಡಿಯೋ ನೀರಿಗೆ ಇದಾಗ್ತದೆ, ಆತಂಕ ಆಗ್ತದೆ, ಸ್ವಲ್ಪ ಸರಿಯಾಗಿ ಬಳಸಿ ಅಂತ ಹೇಳಿದ್ದಾರೆ. ಇಷ್ಟೆಲ್ಲ ಗೊತ್ತಿದ್ದು ಈ ರೀತಿ ಆದೇಶ ಬಂದ್ರೆ ನಾವು ಯಾವುದೇ ಕಾರಣಕ್ಕೂ ನಾವು ನೀರು ಬಿಡಕ್ಕಾಗಲ್ಲ. ಆದೇಶವನ್ನು ಧಿಕ್ಕರಿಸಬೇಕಾಗ್ತದೆ. ಅನಿವಾರ್ಯ ಆದ್ರೆ ಸರ್ವೋಚ್ಚ ನ್ಯಾಯಾಲಯಕ್ಕೂ ಕೂಡ ಮನವಿಯನ್ನು ಸಲ್ಲಿಸಬೇಕಾಗ್ತದೆ. ರಾಜ್ಯ ಸರ್ಕಾರ ಈ ದಿಕ್ಕಲ್ಲಿ ಆಲೋಚನೆ ಮಾಡಬೇಕು. ಕಳೆದ ಬಾರಿಯೇ ಸುಪ್ರೀಂ ಕೋರ್ಟ್ ಮೊರೆ ಹೋದಾಗ ಮತ್ತೆ ಅದು ಬಂದಿದ್ದು, ಆ ಚೆಂಡು ಬಂದಿದ್ದು ಸಿಡಬ್ಲ್ಯೂಎಂಎ ಅಂಗಳಕ್ಕೇನೆ. ಈಗ ಸಿಡಬ್ಲ್ಯೂಎಂಎ ಒಂದು ಆದೇಶ ಕೊಟ್ಟಿದೆ, ಅದನ್ನ ಪಾಲಿಸದೇ ಇರೋದಕ್ಕೆ ರಾಜ್ಯ ಸರ್ಕಾರ ನಿರ್ಧರಿಸಿದೆ. ವಾಟ್ ನೆಕ್ಸ್ಟ್ ಅನ್ನೋದು ಪ್ರಶ್ನೆ ಆಗುತ್ತೆ ಸರ್. ಇದೊಂದು ಕಾನೂನಾತ್ಮಕ ಹೋರಾಟ ಆಗತ್ತೆ. ಮೇಡಮ್, ಕಳೆದ ಬಾರಿ ಪರಿಸ್ಥಿತಿನೇ ಬೇರೆ, ಈ ಬಾರದ ಪರಿಸ್ಥಿತಿನೇ ಬೇರೆ. ಈ ಬಾರಿ ಎಷ್ಟು ಮಳೆ ಪ್ರಮಾಣ ಬಂದಿದೆ, ಎಷ್ಟು ಇಂಚ್ ಬಂದಿದೆ, ಎಷ್ಟು ನೀರು ಬಂದಿದೆ, ಇವೆಲ್ಲವನ್ನ ಕೂಡ ವಿವರವಾಗಿ ಪ್ರಸ್ತಾಪ ಮಾಡಬಹುದು. ನಮಗೆ ಗೊತ್ತಿದೆ. ಯಾಕೆಂದ್ರೆ ಕಳೆದ ಬಾರಿ ಇಷ್ಟೊಂದು ಹೀಗಾದ ಪರಿಸ್ಥಿತಿ ಇರಲಿಲ್ಲ. ಆಮೇಲೆ ಕಳೆದ ವರ್ಷ ನಾವು 250 TMC ನೀರನ್ನ ನಾವು ಬಿಟ್ಟಂತ ನೀರು ಸಮುದ್ರಕ್ಕೆ ಹೋಗಿ ಸೇರಿದೆ. ತಮಿಳುನಾಡಿನವರು ಅದನ್ನ ಬಳಸಿಲ್ಲ. ನಮಗೆ ಮಳೆ ಬಂದಾಗ ಆ ನೀರನ್ನ ಬಿಡ್ತೀವಿ ನಾವು ಅನ್ಬೋದು. ನಾವು ಜಾಸ್ತಿ ಮಳೆ ಬರೆದಾಗ ನಾವೇನು ಬಿಡ್ಲಿಕ್ಕೆ ಆಗ್ತದೆ? ಇದೆಲ್ಲವನ್ನ ಮನವರಿಕೆ ಮಾಡ್ಬೇಕಾಗ್ತದೆ. ಮೆಟ್ರೋ ಡ್ಯಾಮ್ ಅಲ್ಲಿ 45 TMC ನೀರಿದೆ ಈಗಲೂ. ಆ ನೀರನ್ನ ಬಳಸ್ಕೊಳ್ಳಿ ಅಂತ ಹೇಳ್ಬೇಕಾಗ್ತದೆ. ಯಾಕೆಂದ್ರೆ ನಾವಲ್ಲಿ ಬೆಳೆನೇ ಹಾಕಿಲ್ಲ. ನಮ್ಮಲ್ಲಿ ಇರ್ತಕ್ಕಂಥ ಸ್ಟ್ಯಾಂಡಿಂಗ್ ಕ್ರಾಪ್, ಕಪ್ಪು ಬೆಳೆ ಒಣಗೋಗಿದೆ, ಬಾಳೆ ಒಣಗೋಗಿದೆ, ತೆಂಗು ಒಣಗೋಗ್ತಾ ಇದೆ. ತುಂಬಾ ಕಷ್ಟ ಕೊಡ್ತಾ ಇದೆ ನಮ್ಮ ಭಾಗದಲ್ಲಿ, ಕಾವೇರಿ ಹೆಚ್ಚುವಟ್ಟು ಭಾಗದಲ್ಲಿ. ಅದರಿಂದ ಸರ್ಕಾರ ಸ್ಪಷ್ಟವಾದ ನಿರ್ಧಾರ ತಗೋಬೇಕಾಗ್ತದೆ. ಯಾವುದೇ ಕಾರಣಕ್ಕೂ ನೀರು ಬಿಡೋದಿಲ್ಲ ಅನ್ನುವಂಥ ವಿಷಯ ಹೇಳ್ಬೇಕಾಗ್ತದೆ. ನೀರು ಬಿಡೋದಾದ್ರೆ ನಾವೆಲ್ಲ ಕಾವೇರಿ ಹೆಚ್ಚುವಟ್ಟು ಭಾಗದ ರೈತರು ನೀರು ಹಿಡಿದು ಹೋರಾಟ ಮಾಡ್ಬೇಕಾಗ್ತದೆ. ಧನ್ಯವಾದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.